ನಮ್ಮ ಮನೆಗೆ ಬಂದು ನಮ್ಮನ್ನು ಕರೆತಂದು ಈ ರೀತಿ ನಮಗೆ ತೊಂದರೆ ಕೊಡುವುದು ಸರಿಯಲ್ಲ. ಅದೇನು ವಿಷಯ ಅಂತ ಒಂದು ಸಲ ಹೇಳ್ಬಿಡಿ. ಇದು ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಹೇಳಿ. ತೊಂದರೆ ಸರೋಜಾ, ತೊಂದರೆ ಕೊಡುವ ಈ ಬೈರೇಗೌಡನಿಗೆ ತೊಂದರೆ ಕೊಡಲು ಬಂದರೆ ಹಿಂದೆ ನಿನ್ನ ಗಂಡ ಬೆಟ್ಟಪ್ಪನಿಗೆ ಆದ ಗತಿ ನಿನಗೂ ಆದೀತು. ಜೋಕೆ ಸರೋಜಾ, ಒಳ್ಳೆಯ ಮಾತಿಂದ ಸಹಿ ಮಾಡಿ ಹೊರಟು ಹೋದ್ರೆ ಸರಿ. ರಕ್ತ ಸಂಬಂಧಿಗಳಾದ ನೀವೇ ಅವನನ್ನ ಮನೆಯಿಂದ ಹೊರ ಹಾಕಿರೋದವಾಗ ಇನ್ನು ಏನು ಅಲ್ಲದ ನಾವುಗಳು ಅವನು ಈ ಭೂಮಿಯಿಂದಲ್ಲ ಬರ್ಲಕ್ಕೆ ಕಳಿಸ್ಬೇಕಾಗೈತಿ ಯಾಚರ. ಅಗ್ರಜ, ತಾಯಿಯ ಎದೆ ಹಾಲು ಕೊಡ್ದು ಬೆಳೆದ ಮಗನಲ್ಲ ನೀನು ಅನ್ನುವುದು ನನಗೆ ಚೆನ್ನಾಗಿ. ಈಗ ನನ್ನ ಮಗ ಮನೆಯಿಂದ ಹೊರ ಹೋಗಿರಬಹುದು, ಆದ್ರೆ ಅವರು ನನ್ನ ಮಗನಲ್ಲ ಅಂತ ಮಾತ್ರ ತಿಳಿಯಬೇಡಿ. ನೀವು ಮಾಡಿದ ಹೊಲಸು ಕೆಲಸವನ್ನ ಅವನ ಮುಂದೆ ಹೇಳಿದರೆ ನಿಮ್ಮಿಬ್ಬರ ರುಂಡವನ್ನ ಕಡಿದು ತಂದು ನನ್ನ ಉಡಿಯಲ್ಲಿ ಹಾಕುತ್ತಾನೆ ಎನ್ನುವುದನ್ನ ಮರೆಯಬೇಡಿ. ಗೌಡ್ರ, ಹಿಂಗ ಮನಿ ಕರ್ಕೊಂಬಂದು ಜಗಳ ಮಾಡೋದ್ರಾಗ ಏನೈತಿ ಲಾಭ? ನೀವು ಸುಮ್ನಿರಿ, ನಾನೆಲ್ಲ ತಿಳಿಸಿ ಹೇಳ್ತೀನಿ. ನೋಡ್ ಸರಿಜವ್ವ, ನಾವು ನೀವು ಹಿಂಗ್ ಜಗಳ ಮಾಡಬಾರ್ದ ಅನ್ನಂಗಿದ್ರ ಇದು ಕಾಗದ ಮೇಲೆ ಒಂದ್ ಸೈ ಮಾಡಿ, ಅವಾಗ ನಿನ್ ಪಾಡಿಗೆ ನೀವು ಇರಿ, ನಮ್ ಪಾಡಿಗೆ ನಾವಿರ್ತೀವಿ. ಏನಂತೀವ ಸರೋಜವ್ವ? ಸಹಿ ಮಾಡಬೇಕು, ಯಾವ ಕಾರಣಕ್ಕಾಗಿ ಸಹಿ ಮಾಡಬೇಕು, ಏತಕ್ಕಾಗಿ ಸಹಿ ಮಾಡಬೇಕು ಎನ್ನುವುದನ್ನ ಮೊದಲು ತಿಳಿಸು, ಆಮೇಲೆ ಸಹಿ ಮಾಡ್ತೀನಿ. ಸರೋಜಾ, ಸರೋಜಾ, ಏನು ಎಂದು ಕಾರಣ ಕೇಳದೆ ಸುಮ್ಮನೆ ಸಹಿ ಮಾಡಿದರೆ ಸರಿ, ಇಲ್ಲದಿದ್ದರೆ ಮುಂದೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಜೋಕೆ ಸಾಧ್ಯವಿಲ್ಲ. ನೀವು ಏನು ಹೇಳಿದ್ರೆ ನಾನು ಮಾತ್ರ ಸಹಿ ಮಾಡೋದಿಲ್ಲ, ಮಾಡೋದಿಲ್ಲ, ಮಾಡೋದಿಲ್ಲ. ಒಳ್ಳೆಯ ಮಾತಿಂದ ಸಹಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರು ಆ ಬ್ರಹ್ಮ ಬರೆದ ವಿಧಿ ಲಿಖಿತವನ್ನೇ ಅಳಿಸಿ ಹಾಕಿ ಇನ್ನೊಂದು ಸ್ಮಶಾನಕ್ಕೆ ಅಟ್ಟಬೇಕಾಯಿತು ಎತ್ತರು. ನಾನು ಸಹಿ ಮಾಡೋದಿಲ್ಲ. ಹಾಗಾದರೆ ಮುಗಿಯಿತು ನಿನ್ನ ಜೀವನದ ಕೊನೆಯ ಗಳಿಗೆ. ಅಗ್ರಜ, ಕತ್ತರಿಸಾಗಲಿ ಇವರು ರುಂಡವನ್ನು. ನೆನೆಸಿಕೋ ಆ ನಿನ್ನ ಮನೆ ದೇವರನ್ನ. ನಿಂದ್ರು ಸೋತಂದಿ ಮತ್ ಹಂಗ ಮಾಡಿ ನೀನ್. ಗೌಡ್ರ, ಹಿಂಗ ರುಂಡ ಕತ್ತರಿಸಿದ್ರೆ ಏನೈತಿ ಲಾಭ? ಚಿತ್ರ ವಿಷಯ ಕೊಟ್ಟು ಸಹಿ ಮಾಡ್ಸಬೇಕ್ರಿ ಗೌಡ್ರ. ನನ್ನ ಕರೆತಂದು ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವೇ ನಿಮ್ಮ ಹೆಸರು ಜನ್ಮಕ್ಕೆ? ನಾಚಿಕೆ ಊರಿಂದ ಆಚೆಗೆ. ಹಲೋ, ಹಾ, ನಾನೇ ಅಗ್ರಜ ಮಾತಾಡ್ತಾ ಇರೋದು. ಶಭಾಯ್ ಶಭಾಯ್, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಹಾಗೆ ಒಂದ್ ನಿಮಿಷ ಲೈನಲ್ಲಿ ರೀ. ನೋಡ್ರಿ, ಆ ಶಿವರುದ್ರನ್ನ ಹೊಡಿಲಿಕ್ಕೆ ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದೆ. ಈಗ ಆ ರೌಡಿಗಳು ಅವನನ್ನು ಚೆನ್ನಾಗಿ ಹೊಡಿತಾರಂತೆ. ಅದಕ್ಕೆ ಅವ್ರು ಕೇಳ್ತಾ ಇದಾರೆ, ಅವನನ್ನ ಸಾಯಿಸ್ಬೇಕಾ ಅಥವಾ ಹಾಗೆ ಕರ್ಕೊಂಡ್ ಬರ್ಬೇಕಾ ಅಂತ ಕೇಳ್ತಾ ಇದಾರೆ. ಏನಂತ ಹೇಳಿ ಗೌಡ್ರೆ? ಶಬ್ಬಾಷ್ ಅಗ್ರಜ, ಶಬ್ಬಾಷ್, ಒಳ್ಳೆ ಕೆಲಸವನ್ನೇ ಮಾಡಿದ್ಯೋ. ಈಗ ಅವನ ಪ್ರಾಣದ ಅವಶ್ಯಕತೆ ನಮಗಿಲ್ಲ. ಕೊಚ್ಚಿ ಹಾಕಲಿಕ್ಕೆ ಹೇಳಿಬಿಡು ಆ ಕತ್ತೆ ಕಿರುಬನನ್ನು. ಹಾ, ಇಲ್ಲಿಗೆ ಬರೋಬ್ಬರ ನೋಡ್ಲಿ ತಮ್ಮ. ಈಗ ನಮ್ಮ ಕಾಣಕ ಮೀನು ಸಿಕ್ಕಂಗಾತ. ನೋಡ್ ಸರಿಜವ್ವ, ನಿನ್ನ ಮಗ ನೀನು ಬೇಕನ್ನಂಗಿದ್ರ ಈ ಕಾಗದ ಮೇಲೆ ಸೈ ಮಾಡ. ನಿನ್ನ ಮಗ ಬ್ಯಾಡ ಅನ್ನಂಗಿದ್ರ ಬ್ಯಾಡ. ಅಲ್ಲಿ ನಿನ್ನ ಮಗನ ಗತಿ ಅದೂ ಗತಿ. ದಯವಿಟ್ಟು ನನ್ನ ಮಗನಿಗೆ ಏನೋ ಮಾಡಬೇಡಿ. ನಿಮಗೆ ಸಹಿ ತಾನೇ ಬೇಕು? ಸರಿ, ನಾನು ಮಾಡ್ತೀನಿ, ಬಿಟ್ಟು ಬಿಡಿ ನನ್ನ ಮಗನನ್ನ. ಸರೋಜಾ, ನಿನ್ನ
ನಿನ್ನ ಮಗ ನಿನಗೆ ಜೀವಂತ ಬೇಕು ಎನ್ನುವುದಾದರೆ ನಾವು ಹೇಳಿದ ಹಾಗೆ ಸುಮ್ಮನೆ ಸಹಿ ಮಾಡಿದರೆ ಸರಿ. ಇಲ್ಲದಿದ್ದರೆ ನೀನು ನೋಡುವುದು ನಿನ್ನ ಮಗನ ಮುಖವಲ್ಲ, ಅವನ ಹೆಣ. ಇಲ್ಲ ಇಲ್ಲ, ಮೊದಲು ನನ್ನ ಮಗನನ್ನು ಕರೆತಂದು ನನ್ನ ಕಣ್ಣೆದುರಿಗೆ ನಿಲ್ಲಿಸಿ ನಂತರ ನಾನು ಸಹಿ ಮಾಡ್ತೀನಿ. ಅಭಿಮಾನ ಮಗನ ಮೇಲೆ ತಾಯಿಯ ಅಭಿಮಾನ. ಇರಲಿ ಇರಲಿ. ಅಗ್ರಜ, ಎಳೆದುಕೊಂಡು ಬಾ ಅಂತ ಫೋನ್ ಮಾಡಿ ಹೇಳು ಅವರಿಗೆ. ಆಯ್ತು ನೋಡ್ರಿ. ಹಲೋ, ನಾನಪ್ಪ ಅಗ್ರಜ ಮಾತಾಡ್ತಾ ಇರೋದು. ಆ ಶಿವರುದ್ರನ್ನ ಸಾಯಿಸ್ಲಿಕ್ಕೆ ಹೋಗ್ಬೇಡ್ರಿ. ಆ ಮಗನು ಒಂದು ಮೂಟೆ ಹೊತ್ಕೊಂಡ್ಬಿಡ್ರಿ ಆ ಮಗನ. ಹೀಗರ ಸಮಾಧಾನ ಆತನವಾ ಸರೋಜವ, ಇನ್ನರ ಇದಕ್ಕೊಂದು ಸಹಿ ಮಾಡ. ಇಲ್ಲ, ನನ್ನ ಮಗನ ಮುಖ ನೋಡದ ಒಂದು ನಾನು ಸಹಿ ಮಾಡೋದಿಲ್ಲ. ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ. ಸರೋಜ, ನಿನ್ನ ಮಗ ನಿನಗೆ ಜೀವಂತ ಬೇಕು ಎನ್ನುವುದಾದರೆ ನಾವು ಹೇಳಿದ ಹಾಗೆ ಸುಮ್ಮನೆ ಸಹಿ ಮಾಡಿದರೆ ಸರಿ. ಇಲ್ಲದಿದ್ದರೆ ನೀನು ನೋಡುವುದು ನಿನ್ನ ಮಗನ ಮುಖವಲ್ಲ, ಅವನ ಹೆಣ. ನೋಡಮ್ಮ, ಮೋಸದಿಂದ ಈ ರೀತಿ ಹಿಡಿ ತರಿಸಿ ನನ್ನನ್ನು ಹೇಗೆ ಹೊಡೆದಿದ್ದಾರಂದು. ಅಮ್ಮ, ಯಾಕಮ್ಮ ನಿನ್ನನ್ನು ಈ ರೀತಿ ಕಟ್ಟಿ ಹಾಕಿದ್ದಾರೆ? ಗರುಡನಂತೆ ಗರುಡ, ಈಗ ಎಲ್ಲಿ ಅಡಿಗೆ ಹೋಗಿದ್ದಲೇ ನಿನ್ನ ಗರುಡನ ಅಟ್ಟಹಾಸ. ಈ ರೀತಿಯಾಗಿ ನನ್ನ ಮಗನನ್ನು ಹಿಡಿತರಿಸಿ ಅವನಿಗೆ ಬೇರೆಯವರ ಕಡೆಯಿಂದ ಮೈ ತುಂಬ ಹೊಡಿಸಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ನಾಳೆ ಅವನು ನಿಮ್ಮನ್ನು ಸುಮ್ಮನೆ ಬಿಡ್ತಾನೆ ಅಂತ ತಿಳ್ಕೊಂಡಿದ್ದೀರಾ? ಏನು ಮಾಡುತ್ತಾರೆ? ಅವನೇನು ಸಿಂಧೂರ ಲಕ್ಷ್ಮಣನ ಅಥವಾ ವೀರ ಸಂಗೊಳ್ಳಿ ರಾಯಣ್ಣನ? ಮದವೇದೆ ನಿಮ್ಮಂಥ ಮದ ಗಜದ ನೆತ್ತೆ ಸೀಳುವ ವೀರ ಮದಕರಿ. ಮದಕರಿ, ವೀರ ಮದಕರಿ. ಹಾಗಾದರೆ ಈ ವೀರ ಮದಕರಿಯ ಕರಿ ಇಳಿಸುವುದನ್ನು ನಿಂತುಕೊಂಡು ನೀನು ನಿನ್ನ ಕಣ್ಣಾರೆ ನೋಡಲೇಬೇಕು. ಅಗ್ರಜ, ತೋರಿಸು ನಿನಗೆ ಇವನ ಗರ್ವವನ್ನು. ಮದಕರಿ ವೀರ